ಮನುಷ್ಯನ ಆಳಕ್ಕೆ ಇಳಿಸಬಾರದು ಎಂಬಂತೆ ನನ್ನ ಅಣ್ಣನ ಅಮೃತವಾಣಿಯನ್ನು ನಾನು ಎಂದು ಮರೆಯಲಾರೆ. ಮುಡಿದ ಮಲ್ಲಿಗೆ ತೊಟ್ಟ ಮದ್ದಾಸದಿಂದ ಮುಗುಳನಿಗೆ ಬೀರುವ ನನ್ನ ಮನದ ಅರಿಗಿಣಿ ಎಲ್ಲಿ ಮರೆಯಾದಳು? ಈ ಚೆಲವಿನ ಚಂದ್ರಮುಖಿ. ಹಲೋ ಕಾವೇರಿ, ನೀನಾ? ನನ್ನ ಎರಡು ಕಣ್ಣುಗಳು ಈ ಜನರ ಮಧ್ಯೆ ನಿನ್ನನ್ನೇ ಹುಡುಕುತ್ತಿದ್ದವು. ಇಂದು ನಿಮ್ಮನ್ನು ಕುಸ್ತಿಯಲ್ಲಿ ಕಂಡು ಈ ನಿಮ್ಮ ಶೌರ್ಯ ಸಾಹಸ ಕಂಡು ನನ್ನ ಮನಸ್ಸು ತುಂಬಾ ಸಂತೋಷವಾಯಿತು. ಅಷ್ಟೇ ಅಲ್ಲ, ನಾನೇ ಶೂರಾದಿ ಶೂರನೆಂದು ಮೆರೆಯುತ್ತಿರುವ ಆ ಗರುಡರಾಜನ ಸೊಕ್ಕನ್ನು 1000 ಜನರ ನಡುವೆ ಮಣ್ಣು ಮುಕ್ಕಿಸಿದ್ರಲ್ಲ, ನನ್ನ ಆತ್ಮಕ್ಕೆ ಪರಮಾನಂದ ಆಯಿತು. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ನನಗೆ ಹಸಿ ಹಾಲು ಕುಡಿದಷ್ಟು ಖುಷಿಯಾಗಿ ಬಂದರೆ. ಮಳೆ ಬಂದರೆ ಮರದಲ್ಲಿ ನಿಲ್ಲಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನಂಬಿರುವ ದೇವರನ್ನು ಮರೆಯಬೇಡ ಎನ್ನುವ ಹಾಗೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನನ್ನೊಂದಿಗೆ ಇರುವಾಗ ಈ ಕ್ರಾಂತಿಗೆ ಸೋಲವೆಂಬ ಅಪ್ಸರವೇ ಇಲ್ಲ. ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ ಕಾಪಾಡಿಕೊಂಡು ಬಂದ ಸತ್ಯ, ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ. ಬಾಲ್ಯದಲ್ಲಿ ನಮ್ಮ ಕೂಡಿದ ಇಬ್ಬರ ಪ್ರೀತಿಯನ್ನು ಅಮರವಾಗಬೇಕಾದರೆ ಈ ಸುಂದರ ಸಮಯದಲ್ಲಿ ನಿನಗೆ ಒಂದು ಮರೆಯಲಾಗದ ಕಾಣಿಕೆ ಕೊಡಬೇಕಂದಿರುವೆ. ಹೌದಾ? ಅದೇನು ತೋರಿಸಿ ನೋಡೋಣ. ಹಾಗಾದ್ರೆ ಕಣ್ಣು ಮುಚ್ಚು. ಕಾಣ್ತೀರಿ? ಈ ಸಿಂಗಾರದ ಹೆಣ್ಣಿಗೆ ಇಟ್ಟಿರುವೆ ಬಂಗಾರದ ಮೂಗುತಿ. ಇದೆಂತ ಪ್ರೇಮದ ಕಾಣಿಕೆ ಕೊಟ್ಟಿರಿ, ಈ ಜನ್ಮದಲ್ಲಿ ಮರೆಯಲಾರದಂಥದ್ದು. ನೋಡಿ, ನೀವು ಕೊಟ್ಟ ಕಾಣಿಕೆ ಮುತ್ತೈದೆ ಕಾಣಿಕೆ ಇದ್ದಂತೆ. ಈ ಮುತ್ತೈದೆ ಈಗ ನಾನು ನಿಜವಾಗ್ಲೂ ಮುತ್ತೈದೆ ಆದಂತೆ. ನಿಜ ಕಾವೇರಿ, ಮುತ್ತೈದೆ ಅಂದರೆ 5 ಮುತ್ತುಗಳು ಹೊತ್ತವಳೆ ಮುತ್ತೈದಿ. ಮೊದಲನೇ ಮುತ್ತು ಎಂದರೆ ಹಣೆಯ ಮೇಲಿರುವ ಕುಂಕುಮ, ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ, ಮೂರನೇ ಮುತ್ತು ಎಂದರೆ ಕೊರಳಲ್ಲಿರುವ ತಾಳಿ, ನಾಲ್ಕನೇ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ, 5ನೇ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗರ. ಈ 5 ಮುತ್ತುಗಳ ಶಕ್ತಿ ಏನೆಂದು ತಾವು ತಿಳಿಸಿ ಹೇಳುತ್ತೀರಾ? ಅವಶ್ಯವಾಗಿ ಹೇಳುತ್ತೇನೆ, ಕೇಳು ಕಾವೇರಿ.